ರಾಜ್ಯದ ಬಡ ಕುಟುಂಬಗಳ ಪಡಿತರ ಕಾರ್ಡ್ಗಳು ರದ್ದಾಗಿವೆ. ಸರ್ಕಾರ ಕೂಡಲೇ ಸರಿಪಡಿಸಬೇಕೆಂದು ಅಧ್ಯಕ್ಷ ಕೃಷ್ಣಪ್ಪ ಆಗ್ರಹ. ರಾಜ್ಯದ ಬಡ ಕುಟುಂಬಗಳ ಪಡಿತರ ಕಾರ್ಡ್ಗಳು ರದ್ದಾಗಿವೆ. ಸರ್ಕಾರ ಕೂಡಲೇ ಸರಿಪಡಿಸಬೇಕೆಂದು ರಾಜ್ಯ ಪಡಿತರ ವಿತರಕರ ಸಂಘದ ಅಧ್ಯಕ್ಷ ಹಾಗೂ ರಾಷ್ಟ್ರೀಯ ಕಾರ್ಯ ಅಧ್ಯಕ್ಷ ಕೃಷ್ಣಪ್ಪ ಅರಸೀಕೆರೆಯಲ್ಲಿ ತಿಳಿಸಿದರು. ರಾಜ್ಯದಲ್ಲಿ ಅನ್ನಭಾಗ್ಯ ಯೋಜನೆಯ ಅಕ್ಕಿ ದುರುಪಯೋಗವಾಗ್ತಾ ಇದೆ. ವಿಧಾನಸಭೆಯಲ್ಲಿ ಚರ್ಚೆಯಾಗ್ತಾ ಇರುವ ಬಗ್ಗೆ ಅರಸೀಕೆರೆಯಲ್ಲಿ ಪ್ರತಿಕ್ರಿಯೆ ನೀಡಿದ ಅವರು, ಕಾಳಸಂತೆಯಲ್ಲಿ ಮಾರಾಟವಾಗ್ತಾ ಇರುವ ಅಕ್ಕಿ ಪಡಿತರ ವಿತರಕರಿಗೆ ಯಾವುದೇ ಸಂಬಂಧ ಇಲ್ಲ. ಪಡಿತರ ಅಂಗಡಿಗಳಿಗೆ ನೀಡುವ ದಾಸ್ತಾನು ಕೇವಲ 50 ರಿಂದ 100 ಕ್ವಿಂಟಲ್ ಅಕ್ಕಿ ಇರುತ್ತೆ. ರಾಜ್ಯದಲ್ಲಿ ನಡೀತಾ ಇರುವ ಸಹಸ್ರಾರು ಕ್ವಿಂಟಲ್ ಅನ್ನಭಾಗ್ಯ ಯೋಜನೆಯ ಅಕ್ಕಿಯ ವಿಚಾರದಲ್ಲಿ ನಾವೇ ಖುದ್ದಾಗಿ ಸಾಕ್ಷಿ ಸಮೇತ ಹಾಜರುಪಡಿಸುತ್ತಿದ್ದೇವೆ. ಆದರೂ ಸಹ ಕೇಸನ್ನ ದಾಖಲಿಸಲಾಗಿರುವುದಿಲ್ಲ. ಇಂತಹ ಆರೋಪಗಳಿಗೆ ಪಡಿತರ ವಿತರಕರನ್ನ ಸೇರಿಸುವುದು ಸರಿಯಲ್ಲ ಎಂದು ಕೃಷ್ಣಪ್ಪ ಕಿಡಿಕಾರಿದ್ರು. ನೀವು ಯಾರು ಶ್ರೀಮಂತರು ಕೊಟ್ಟಿದ್ದೀರಿ, ಯಾರ ಅಂತ ಶ್ರೀಮಂತರನ್ನ ತೆಗೀರಿ. ಇನ್ಕಮ್ ಟ್ಯಾಕ್ಸ್ ಹೇಳಿದ್ರಲ್ಲ, ಇದೇ ವಿಚಾರವನ್ನು ಆಯುಕ್ತರು ಹೊಸದಾಗಿ ಬಂದಿರುವಂಥ ಆಯುಕ್ತರ ಹತ್ರ ಸುಮಾರು 12 ಗಂಟೆ ಚರ್ಚೆ ಮಾಡಿದ್ದೀವಿ. ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಇನ್ನು ಮತ್ತೊಮ್ಮೆ ಪರಿಶೀಲಿಸಿ ಎಷ್ಟು ಕಾರ್ಡ್ ರದ್ದಾಗಿವೆ ಅಷ್ಟು ಕಾರ್ಡ್ ನಾವು ಬಡವರನ್ನ ಗುರುತಿಸಿ ಕಾರ್ಡ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಧಿವೇಶನ ಮುಗಿದ ಮೇಲೆ ಮನೆ ಸಚಿವರ ಹತ್ರ ಮಾತಾಡಿ ಅದು ಕೊಡ್ತೀವಿ ಅಂತಾರೆ. ನೀವೇ ಕೇಳೋ ಪ್ರಶ್ನೆಯಲ್ಲಿ ಅರ್ಥ ಇದೆ. ಯಾರೋ ಪಾಪ ತುಂಬ ಬಡವರನ್ನ ಯಾವುದೋ ಒಂದು ಮೋಟರ್ ಬೈಕ್ ತಗೋಬೇಕಾದ್ರೂ ಇನ್ಕಮ್ ಟ್ಯಾಕ್ಸ್ ತೋರಿಸ್ಲೇಬೇಕು. ನಾವು ಅಂಥವನ್ನ ನೀವು ಪರಿಗಣಿಸಬೇಕು. ದಾಖಲಾತಿ ಮತ್ತೊಮ್ಮೆ ಪರಿಶೀಲಿಸಿ ಅವರಿಗೆ ಕಾರ್ಡ್ ಕೊಡುವಂಥ ಕೆಲಸನ ಮಾಡಬೇಕು. ಕಾರ್ಡ್ ಈಗಾಗಲೇ ಲಕ್ಷಾಂತರ ಕಾರ್ಡು ಕಡಿಮೆ ಆಗಿದೆ. ಸುಮಾರು 5 ರಿಂದ 6 ಲಕ್ಷ ಕಾರ್ಡ್ ಕಟ್ಟಾಗಿದೆ. ಯಾರ್ದೋ ಬಡವ್ರದ್ದು ಕಟ್ಟಾಗಿದೆ. ಅದರೊಳಗೆ ಈಗ ಹೊಸ ಅಂಗಡಿ ಮಾಡಬೇಕು ಅಂತ ಮಾಡಿದ್ದೀನಿ. ಮಾಡಿ ಯಾರು 2,000-3,000 ಕಾರ್ಡ್ಗಳು. ಕೆಲವು ಕಾರ್ಡ್ ಕಟ್ಟಾಗಿರೋಂಥ ಅಂಗಡಿಗಳನ್ನ ನೀವು ಅದು ಪಟ್ಟಿ ಮಾಡಿ ತೊಂದರೆ ಕೊಡೋದು ಬೇಡಿ. ದಯಮಾಡಿ ಕಾರ್ಡ್ನ ಏನು ರದ್ದಾಗಿವೆ ಕಾನೂನು ಮೀರಿ ಮಾಡಿದರೆ ಅದು ಅವ್ರ ಮೇಲೆ ಕ್ರಮ ತಗೊಳ್ಳಿ. ಕಾನೂನು ಪ್ರಕಾರ ಇರೋವಂಥ ಬಡವರಿಗೆ ನೀವು ಕಾರ್ಡ್ನ ಮತ್ತೆ 1 ತಿಂಗಳೊಳಗೆ ಕಾರ್ಡ್ ಕೊಡುವಂಥ ವ್ಯವಸ್ಥೆನ ಸರ್ಕಾರ ಮಾಡಬೇಕು ಅಂತ ನಾನು ಸರ್ಕಾರನ ಒತ್ತಾಯ ಮಾಡ್ತೇನೆ. ತಮ್ಮ ಹೆಸರು ಸರ್? ಕೃಷ್ಣಪ್ಪ, ರಾಜ್ಯಾಧ್ಯಕ್ಷರು ಮತ್ತು ರಾಷ್ಟ್ರೀಯ ಕಾರ್ಯಾಧ್ಯಕ್ಷರು, ಪಡಿತರ ವಿತರಕರ ಸಂಘ. ಇನ್ನು ಮುಂದುವರೆದು ಮಾತನಾಡಿದ ಅವರು, ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಪಡಿತರ ವಿತರಕರು ಸಮರ್ಪಕವಾಗಿ ವಿತರಣೆ ನಡೆಸುತ್ತಿದ್ದಾರೆ. ಆದರೆ ಸರ್ಕಾರ ನೀಡುವ ಕಮಿಷನ್ ಅನ್ನ ಆಯಾ ತಿಂಗಳೇ ನೀಡುವಲ್ಲಿ ವಿಫಲವಾಗಿದೆ. ಈ ಬಗ್ಗೆ ಆಹಾರ ಇಲಾಖೆಯ ಆಯುಕ್ತರು ಮತ್ತು ಪ್ರಧಾನ ಕಾರ್ಯದರ್ಶಿಗಳಿಗೆ ಮನವಿಯನ್ನ ಮಾಡಲಾಗಿದ್ದು, ಹಲವಾರು ಜಿಲ್ಲೆಗಳಲ್ಲಿ ಜಿಲ್ಲಾ ಉಪ ನಿರ್ದೇಶಕರು, ಜಂಟಿ ನಿರ್ದೇಶಕರುಗಳು ಸಕಾಲದಲ್ಲಿ ಬಿಲ್ಲನ್ನ ಪಾವತಿಸಲು ವಿಫಲರಾಗಿದ್ದಾರೆ. ಈ ಬಗ್ಗೆ ಕೂಡಲೇ ಮುಖ್ಯಮಂತ್ರಿಗಳು ಹಾಗೂ ಆಹಾರ ಸಚಿವರ ಗಮನಕ್ಕೆ ತರಲಾಗುವುದು ಎಂದಿದ್ದಾರೆ. ನಾವು ಸರ್ಕಾರಕ್ಕೆ ಪ್ರತಿ ವರ್ಷನೂ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಆದರೆ ಇಲಾಖೆ ಅಧಿಕಾರಿಗಳು, ಜಿಲ್ಲಾ ಮಟ್ಟದ ಇಲಾಖೆ ಅಧಿಕಾರಿಗಳು ಎಲ್ಲರ ಬಗ್ಗೆ ನಾನು ಹೇಳಲ್ಲ. ಕೆಲವು ಇಲಾಖೆ ಅಧಿಕಾರಿಗಳು ಕಾರ್ಡ್ಗೆ ಇಷ್ಟು ಅಂತ ಫಿಕ್ಸ್ ಮಾಡ್ಬಿಟ್ಟಾರೆ. ಕಾರ್ಡ್ಗೆ 25 ರೂಪಾಯಿ. ಅವ್ರು ದುಡ್ಡು ಕೊಟ್ಟು ಬಂದಿದ್ದಾರೋ ಏನು ಕೊಟ್ಟು ಬಂದಿದ್ದಾರೋ ಗೊತ್ತಿಲ್ಲ. ಕಾರ್ಡ್ಗೆ ಇಷ್ಟು ಕೊಡಿ, ನೀವೇನಾರು ಮಾಡ್ಕೊಳ್ಳಿ ಅನ್ನೋ ಒಂದು ಲೂಸ್ ಬಿಟ್ಟಿದ್ದಾರೆ ಕೆಲವು ಅಧಿಕಾರಿ. ನನಗೆ ಚಿತ್ರದುರ್ಗ ಜಿಲ್ಲೆಯಲ್ಲಿ 2 ತಾಲೂಕಿನಲ್ಲಿ ನಾನೇ ಮಾಹಿತಿ ಕೊಟ್ಟೆ. ಹಿಡಿದ್ರು, ರೈಡ್ ಮಾಡೋರು 4,000 ಮೂಟೆ ರಾಗಿ, 1000 ಮೂಟೆ ಅಕ್ಕಿ. ಏನೂ ಕ್ರಮ ತಗೊಳ್ಳಲ್ಲ. ನಮ್ದಲ್ಲ ಅಂತಾರೆ ಅಧಿಕಾರಿಗಳು. ಇಡೀ ಇಂಡಿಯಾದು ದೇಶದ ಆಹಾರ ಭದ್ರತೆ ಅಡಿಯಲ್ಲಿ 2,17,000 ಅಕ್ಕಿ ಕರ್ನಾಟಕಕ್ಕೆ ಕೊಡ್ತಾವ್ರೆ. ಯಾವ್ದು ಅಕ್ಕಿ ಯಾವ್ದಾರ ಅಲ್ರಿ, ಅಧಿಕಾರಿಗಳ ಪವರ್ ಇದೆ, ಹಿಡಿಬೇಕಲ್ವಾ? ಕ್ರಮ ತಗೊಳ್ಳೇ ಇಲ್ಲ. ಇಂಥ ಹಗರಣಗಳು ಬೇಕಾದಷ್ಟಿವೆ. ಇಲಾಖೆ ಅಧಿಕಾರಿಗಳು ಏನು ಕಾನೂನು ಚೌಕಟ್ಟಿನಲ್ಲಿ ಏನು ಕ್ರಮ ತಗೋಬೇಕು, ಅವ್ರು ಯಾರೇ ಕಳ್ತನ ಮಾಡಿರಲಿ, ಗೋಡನನ್ನು ಮಾಡಿರಲಿ, ಮಾಲೀಕನಿಗೆ ಮಾಡಿರಲಿ, ಅದಕ್ಕೆ ಕಡಿವಾಣ ಹಾಕೋಕ್ಕೆ ಇ ಸಿ ಕೇಸ್ನಲ್ಲಿ ಕ್ರಮ ತಗೊಳ್ಳೋಕ್ಕೆ ಎಲ್ಲ ಕಾನೂನಿನ ಅವಕಾಶ ಇದೆ. ಇಲ್ಲಿವರೆಗೆ ಯಾರ ಮೇಲೂ ಇ ಸಿ ಕೇಸ್ಗೆ ಕ್ರಮ ತಗೊಂಡಿಲ್ಲ. ಯಾರೋ ಲಾರಿ ಡ್ರೈವರ್ ಮೇಲೋ ಅಲ್ಲಿ ಯಾರೋ ಅಬ್ಬೆಪರಿ ಯಾವನೋ ಸಿಗ್ತಾನೋ ಕರ್ಕೊಂಬಂದ್ಬಿಟ್ಟು ಕೇಸ್ ಹಾಕಿ ಕಳಿಸ್ತಾರೆ. ಈ ಹಗರಣಗಳು ನಿಲ್ಲಬೇಕು ಅನ್ನೋದಾದರೆ ಈ 3 ನನ್ನ ಮೇಲೆ ಹೇಳಿದ್ನಲ್ಲ, CC ಕ್ಯಾಮ್ರಾ, GPS ಅಳವಡಿಸಿದ್ರೆ ಈ ಹಗರಣಗಳು ಕಡಿಮೆ ಆಗ್ತವೆ. ಅಧಿವೇಶನ ಚರ್ಚೆ ಆಗಿದೆ. CT ರವಿ ಸರ್ ಹೇಳಿದ್ದಾರೆ. ನಮ್ಮ ಮಾನ್ಯ ಆಹಾರ ಸಚಿವರು ಸಮರ್ಥರಿದ್ದಾರೆ, ಮಾತಾಡ್ತಾ ಇದ್ದಾರೆ. ಅವರು ಅಂಕಿಅಂಶ ಕೊಟ್ಟಿದ್ದಾರೆ. ಅದೇ ಬೇರೆ ಸಚಿವರು, ಬೇರೆ ಇಲಾಖೆ ಸಚಿವರು ಮಧ್ಯದಲ್ಲಿ ಬಾಯಿ ಹಾಕ್ತಾರೆ. ಇದು ಯಾಕೆ ಅಂತ ನಮ್ಮ ಸಚಿವರೇ ಸಮರ್ಥರಿದ್ದಾಗ ಬೇರೆ ಯಾಕೆ ಬಾಯಿ ಹಾಕಬೇಕು? ನಮ್ಮ ಸಚಿವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಈ ವೇಳೆ ಕರ್ನಾಟಕ ರಾಜ್ಯ ಸರ್ಕಾರಿ ಪಡಿತರ ವಿತರಕರ ಸಂಘದ ರಾಜ್ಯ ಕಾರ್ಯದರ್ಶಿಗಳಾದ ಚನ್ನಕೇಶವ ಗೌಡ ಕೂಡ ಹಾಜರಿದ್ದರು. ಎಂಡಿ ನಾಸಿರ್, ಪ್ರಜಾಶಕ್ತಿ ಟಿವಿ, ಅರಸೀಕೆರೆ.